ಮೊದಲನೇದಾಗಿ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ನಾನು ಮಾಡಿದಂಥ ವಿಡಿಯೋ ಕರಪ್ಟ್ ಆಗಿ ಒಂದಷ್ಟು ಕ್ಲಿಪ್ಸ್ಗಳು ಫಾರ್ಮೆಟ್ ಆಗಿ ಮತ್ತೆ ಇದನ್ನು ರೀಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕಾಯಿತು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇದು ಚಿಕ್ಕಮಗಳೂರು ಹಾಂಟೆಡ್ ಗೆಸ್ಟ್ ಹೌಸ್ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂತಂದರೆ ಬೇಗ ಹೋಗಿ ಆ ವಿಡಿಯೋನ ನೋಡ್ಕೊಂಬನ್ನಿ. ಅದು ನೋಡಿದರೆ ಮಾತ್ರ ಈ ಕತೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಪಾರ್ಟ್ 2ಗೆ ಕಾಯ್ತಿದ್ದಂಥ ಎಲ್ರಿಗೂ ವೆಲ್ಕಮ್. ತಡ ಮಾಡೋದು ಬೇಡ, ಈ ವಿಡಿಯೋನ ಶುರು ಮಾಡೋಣ. ಕೆಲವೊಬ್ಬರಿಗೆ ನಂಬಿಕೆನೇ ಜೀವನ ಆಗಿರುತ್ತೆ. ಇನ್ನು ಕೆಲವರು ಈ ನಂಬಿಕೆಗಳನ್ನೆಲ್ಲ ಬಿಟ್ಟು ಕೇವಲ ದುಡ್ಡು ಮತ್ತು ಅವರ ಜೀವನದ ಶೈಲಿ ತುಂಬ ಮುಖ್ಯ ಆಗಿರುತ್ತೆ. ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದರೆ, ಈ ಕಥೆಯಲ್ಲಿ ಮೇಜರ್ಲಿ ಪ್ರಾಬ್ಲಮ್ ಆಗಿದ್ದು ಇದೇ ವಿಷಯಗಳಿಂದ. ನಾನು ನಿಮಗೆ ಕೊಡುವಂಥ ಇಂಟ್ರಡಕ್ಷನ್ ಒಗಟಿನ ರೀತಿ ಇರಬಹುದು, ಆದರೆ ಈ ಒಗಟನ್ನು ಬಿಡಿಸೋವಂಥ ಕೆಲಸ ಈ ಕತೆ ಮಾಡುತ್ತೆ. ಫಸ್ಟ್ ವಿಡಿಯೋಲಿ ಆಕಾಶ್ ಮತ್ತು ಶ್ರೇಯಾ ಆ ಮನೆಗೆ ಹೋದಾಗ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳಿದ್ದೆ. ಆದರೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗೋದಕ್ಕೆ ಒಂದು ಕಾರಣ ಇರಲೇಬೇಕು ಅಲ್ವಾ? ಆ ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಈ ಕಥೆಯ ಮೊದಲ ಟ್ವಿಸ್ಟ್ ಏನು ಅಂತಂದರೆ, ಇವರು 4 ದಿನ ಆ ಮನೆಯಲ್ಲಿ ಏನು ವಾಸವಾಗಿದ್ರೋ ಆ 4 ದಿನದಲ್ಲಿ ಶ್ರೇಯಾ ಮೈ ಮೇಲೆ ಅಲ್ಲೇ ಇದ್ದಂಥ ಒಂದು ಆತ್ಮ ಆವರಿಸಿತ್ತು. ನಿಮಗೆ ನೆನಪಿರಬೇಕು, ಆ ಮನೆಗೆ ಹೋದಂಥ ಮೊದಲ ರಾತ್ರಿನೇ ಮಧ್ಯರಾತ್ರಿ ಆಕಾಶ್ಗೆ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ತನ್ನ ಹೆಂಡತಿಯ ಧ್ವನಿ ಎಲ್ಲೋ ದೂರದಿಂದ ಕೇಳಿಸ್ತಾ ಇರತ್ತೆ. ಎಲ್ಲಿ ಅಂತ ಫಾಲೋ ಮಾಡ್ಕೊಂಡು ಹೋದಾಗ ಅದು ಆ ಮನೆಯ ಕೊನೆ ರೂಮಿಂದ ಬರ್ತಾ ಇರುತ್ತೆ. ಬಟ್ ಅಲ್ಲಿ ಅವ್ರ ಹೆಂಡತಿ ಇರೋದಿಲ್ಲ. ಆದರೆ ಇವನು ಬರ್ತಿರ್ಬೇಕಾದ್ರೆ ಇವರ ಹೆಂಡತಿ ಕಿಚನ್ನಿಂದ ವಾಟರ್ ಬಾಟಲ್ ಇಟ್ಕೊಂಡು ಬರ್ತಾ ಇರ್ತಾಳೆ. ಆ್ಯಕ್ಚುಲಿ ಅವತ್ತು ರಾತ್ರಿ ಏನು ನಡೀತು ಅಂತ ನಾನು ನಿಮಗೆ ಹೇಳ್ತೀನಿ. ಅವತ್ತು ರಾತ್ರಿ ಆಕಾಶ್ ಮತ್ತು ಶ್ರೇಯಾ ಮಲಗಿರ್ಬೇಕಾದ್ರೆ ಶ್ರೇಯಾಗೆ ನಿದ್ದೆನೇ ಬರ್ತಿರೋದಿಲ್ಲ. ಇವಳು ನಿದ್ದೆ ಬರ್ತಿಲ್ಲ ಅಂತ ಅಟ್ಲೀಸ್ಟ್ ನೀರು ತಗೊಂಬರೋಣ ಅಂತ ಕಿಚನ್ ಕಡೆಗೆ ಹೋಗ್ತಾಳೆ. ಆ ಮನೆ ಹೇಗೆ ಕಟ್ಟಿದ್ದಾರೆ ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿಲಿ ಆ ಮನೆಯ ಎಲ್ಲ ರೂಮ್ಗೂ ಹೋಗ್ಬಿಟ್ಟು ಬರ್ತಾಳೆ. ಅವಳು ಆ ಮನೇನ ಒಂದು ರೌಂಡ್ ಆಗ್ತಿರ್ಬೇಕಾದ್ರೆ ರಾತ್ರಿ ಕತ್ಲಾಗಿರೋದ್ರಿಂದ ಅವಳಿಗೆ ಭಯ ಶುರು ಆಗ್ಬಿಟ್ಟಿರುತ್ತೆ. ಆ ಭಯದಲ್ಲಿ ಸಾಕು ಅಂತ ಅವಳು ಹಾಲ್ ಕಡೆಗೆ ಬರ್ತಾಳೆ. ಹಾಲ್ಗೆ ಬಂದಾಗ ಒಂದು ಮೂಲೆಯಲ್ಲಿ ದೇವ್ರ ಮನೆ ಇರೋದನ್ನ ಕೂಡ ನೋಡ್ತಾಳೆ. ಆ ದೇವ್ರ ಮನೆಯಲ್ಲಿ ಒಂದೇ ಒಂದು ದೇವರ ಫೋಟೋ ಇರುತ್ತೆ. ಇವಳು ಭಯ ಹೋಗೋದಕ್ಕೆ ಅಟ್ಲೀಸ್ಟ್ ದೀಪ ಹಚ್ಚೋಣ ಅಂತ ಎಣ್ಣೆ ಹಾಕಿ ದೀಪ ಹಚ್ಚೋಕೆ ಹೋಗ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ದೀಪ ಹಚ್ಚೋದಕ್ಕೆ ಆಗೋದಿಲ್ಲ. ಇದರಿಂದ ಮತ್ತೆ ಗಾಬರಿಯಾಗಿ ಸುಮ್ಮನೆ ನನಗೆ ಯಾಕೆ ಇದೆಲ್ಲ ಬೇಕು ಅಂತ ಕಿಚನ್ಗೆ ಹೋಗಿ ನೀರು ತಗೊಂಡು ವಾಪಸ್ ಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಆಕಾಶ್ ಅವರ ಹೆಂಡತಿನ ನೋಡೋದು. ಆದರೆ ಯಾಕೆ ಅಂತ ಗೊತ್ತಿಲ್ಲ, ಅವತ್ತು ರಾತ್ರಿ ನಡೆದಿದ್ದ ವಿಚಾರಗಳನ್ನು ಶ್ರೇಯಾ ಅವರ ಗಂಡನ ಹತ್ರ ಹೇಳೋದೇ ಇಲ್ಲ. ಈ ಕಥೆಯ ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ. ಆಕಾಶ್ 4ನೇ ದಿನ ಟೌನಿಗೆ ಬಂದು ತನ್ನ ಸ್ನೇಹಿತನಿಗೆ ಕಾಲ್ ಮಾಡ್ತಾನೆ. ತನ್ನ ಸ್ನೇಹಿತ ಒಂದು ವಿಷಯವನ್ನು ಹೇಳ್ತಾನೆ. ಅದನ್ನು ಕೇಳಿದಾಗ ಆಕಾಶ್ ಗಾಬರಿ ಆಗಿರ್ತಾನೆ. ಆ ವಿಷಯ ಏನು ಅಂತಂದರೆ, ಅವನ ಸ್ನೇಹಿತ ಹರೀಶ್ ಹೇಳ್ತಾನೆ, ಹೇ ಬ್ರದರ್, ನಿನ್ನೆ ತಾನೇ ನಿಮ್ಮ ವೈಫ್ ಕಾಲ್ ಮಾಡಿದ್ರಲ್ಲ, ಈ ಗೆಸ್ಟ್ ಹೌಸ್ ನಮಗೆ ತುಂಬ ಇಷ್ಟ ಆಗಿದೆ, ಇನ್ನೊಂದು 2-3 ದಿನ ಇರ್ತೀವಿ, ನೀವು ಒಪ್ಪಿಗೆ ಕೊಟ್ರೆ ಅಂತ ಕೇಳ್ಕೊಂಡ್ರು, ಈಗೇನಾಯಿತು ಸಡನ್ಲಿ ಅಂತ ಕೇಳ್ತಾನೆ. ಇದನ್ನು ಕೇಳಿದಂಥ ಆಕಾಶ್ಗೆ ಗಾಬರಿ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆ ಅಂತ ಅಂದರೆ, ನಾನು ನಿಮಗೆ ಮೊದಲೇ ಹೇಳ್ದಂಗೆ ಆ ಮನೆ ಸುತ್ತಮುತ್ತ ಫೋನ್ ಕಾಲ್ ಮಾಡೋದಕ್ಕೆ ಎಲ್ಲೂ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಕಾಲ್ ಮಾಡಬೇಕು ಅಂತಂದರೆ ಟೌನ್ಗೆ ಬರಬೇಕಾಗಿತ್ತು. ಇನ್ನೊಂದು ಅಚ್ಚರಿ ಅನಿಸೋ ವಿಷಯ ಏನು ಅಂತಂದರೆ, 3ನೇ ದಿನ ಶ್ರೇಯಾ ಆಕಾಶ್ ಜೊತೆನೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾಳೆ. ಅವಳು ಯಾವ ಗ್ಯಾಪಲ್ಲಿ ಟೌನಿಗೆ ಬಂದು ಕಾಲ್ ಮಾಡಿದ್ಲು? ಈ ಪ್ರಶ್ನೆ ಆಕಾಶ್ಗೆ ತುಂಬಾ ಕಾಡ್ತಾ ಇರುತ್ತೆ. ಇದ್ರ ಜೊತೆಗೆ ಹಿಂದಿನ ದಿನ ರಾತ್ರಿ ಯಾವುದೋ ಆಕಾರ ನೋಡಿ ಹೆದರ್ಕೊಂಡಂಥ ಇವನಿಗೆ ಈ ವಿಷಯ ಕೇಳಿದ ಮೇಲೆ ತುಂಬ ಗಾಬರಿ ಆಗಿಬಿಡುತ್ತೆ. ಈ ಗಾಬರಿಯಲ್ಲೇ ಅವತ್ತು ಗೆಸ್ಟ್ ಹೌಸ್ಗೆ ವಾಪಸ್ ಬಂದು ಇಮಿಡಿಯೇಟ್ಲಿ ಅವನ ಹೆಂಡತಿನ ಕರ್ಕೊಂಡು ಗೆಸ್ಟ್ ಹೌಸ್ನ ಖಾಲಿ ಮಾಡಿಬಿಡ್ತಾನೆ. ಆ ಗೆಸ್ಟ್ ಹೌಸಿಂದ ಏನೋ ಹೊರಗಡೆ ಹೋದ್ರು. ಆದರೆ ಇವರು ಕಾಡ್ತಿದ್ದಂಥ ಸಮಸ್ಯೆ ಸರಿ ಹೋಯ್ತಾ? ಇಲ್ಲ. ಆ ಸಮಸ್ಯೆ ಪ್ರತಿದಿನ ಇನ್ನೂ ಜಾಸ್ತಿ ಆಗ್ತಾನೆ ಹೋಯ್ತು. ಇವರಿಬ್ರು ಮಧ್ಯೆ ಇದ್ದಂಥ ಬಾಂಡಿಂಗ್ಗೆ ಹೋಗ್ಬಿಟ್ಟಿರುತ್ತೆ. ಇವ್ರು ಜಗಳ ಆಡ್ತಿದ್ದಂಥ ರೀತಿಗೆ ಈ ವಿಷಯ ಡಿವೋರ್ಸ್ವರೆಗೂ ಮುಟ್ಟುವಂಥ ಸಂದರ್ಭಕ್ಕೂ ಹೋಗ್ಬಿಟ್ಟಿರುತ್ತೆ. ಎಷ್ಟೋ ಸಲ ಶ್ರೇಯಾ ನಂಗೆ ನೀನು ಬೇಡ, ನಂಗೆ ಡಿವೋರ್ಸ್ ಬೇಕು ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ಲು. ಇದೆಲ್ಲ ಯಾಕಾಯಿತು? ಈ ಗೊಂದಲಗಳಿಗೆಲ್ಲ ಕಾರಣ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ಕೇಳಿಸ್ಕೊಳ್ಳಿ. ಈಗ ಆಕಾಶ್ನ ಸ್ನೇಹಿತ ಹರೀಶ್ ಬಗ್ಗೆ ತಿಳ್ಕೊಳ್ಳೋಣ. ಹರೀಶ್ ಆ ಜಾಗವನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿನ ನಿಗೂಢ ಕಥೆಗಳ ಬಗ್ಗೆ ಅವನಿಗೆ ಕಿಂಚಿತ್ತು ಮಾಹಿತಿ ಇರಲಿಲ್ವಾ? ಅಥವಾ ಅಲ್ಲಿನ ಕಥೆಗಳನ್ನು ಮುಚ್ಚಿಟ್ಟು ಆ ಜಾಗವನ್ನು ಹರೀಶ್ಗೆ ಮಾರಿದ್ರ? ಎಲ್ಲವನ್ನ ತಿಳಿಸ್ಕೊಡ್ತೀನಿ, ಬನ್ನಿ.
22 ಮಾರ್ಚ್ 2015 ಹರೀಶ್ ತನ್ನ ಫ್ಯಾಮಿಲಿ ಜೊತೆಗೆ ಚಿಕ್ಕಮಗಳೂರಿನ ಒಂದು ರೆಸಾರ್ಟ್ಗೆ ಪಾರ್ಟಿಗೆ ಅಂತ ಬಂದಿರ್ತಾನೆ. ಅವನು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸುತ್ತಮುತ್ತ ಇದ್ದಂಥ ಆ ಒಂದು ವೆದರ್, ಆ ಒಂದು ನೇಚರ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ಈ ರೀತಿಯಾದ ಸುಂದರವಾದ ಪ್ರಕೃತಿ ಇರುವಂಥ ಈ ಒಂದು ಜಾಗದಲ್ಲಿ ಒಂದು ಎಸ್ಟೇಟ್ ಮಾಡಬೇಕು ಅನ್ನೋದು ಹರೀಶ್ನ ಕನಸಾಗಿರುತ್ತೆ. ಆ ಪಾರ್ಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹರೀಶ್ ಅಲ್ಲಿನ ಲೋಕಲ್ ಬ್ರೋಕರ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಆ ಬ್ರೋಕರ್ ಹರೀಶ್ಗೆ ಒಂದಷ್ಟು ಜಾಗಗಳನ್ನು ತೋರಿಸ್ತಾನೆ. ಆ ಜಾಗಗಳಲ್ಲಿ ಹರೀಶ್ ಸೆಲೆಕ್ಟ್ ಮಾಡೋದು ಇದೇ ಜಾಗ. ಆ ಜಾಗದ ಬೆಲೆ ಸ್ವಲ್ಪ ಜಾಸ್ತಿ ಇದ್ರೂ ಅದರ ಸುತ್ತಮುತ್ತ ಇರುವಂಥ ಆ ಪ್ರಕೃತಿ ಸೌಂದರ್ಯ ತುಂಬಾನೇ ಚೆನ್ನಾಗಿರುತ್ತೆ. ಹರೀಶ್ಗೂ ಕೂಡ ಅದೇ ಬೇಕಿತ್ತು. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಹರೀಶ್ಗೆ ಆ ಜಾಗವನ್ನ ಪರ್ಚೇಸ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಅದೇ ರೀತಿ ಅವ್ರು ಹೇಳ್ದಂಥ ಬೆಲೆಗೇನೆ ಆ ಜಾಗವನ್ನ ಪರ್ಚೇಸ್ ಮಾಡ್ತಾನೆ. ಇವನು ಪರ್ಚೇಸ್ ಮಾಡಿದಂಥ ಜಾಗದಲ್ಲಿ ಒಂದು ಹಳೆ ಹಂಚಿನ ಮನೆ ಇತ್ತು. ಇವನು ಗೆಸ್ಟ್ ಹೌಸ್ ಕಟ್ಟಬೇಕು ಅಂತಂದ್ರೆ ಆ ಮನೇನ ಹೊಡೆದಾಕ್ಬೇಕಾಗಿತ್ತು. ಅದೇ ನೋಡಿ ಇವನು ಮಾಡಿದಂಥ ರಾಂಗ್ ಡಿಸಿಷನ್. ಆ ಒಂದು ಹಳೆ ಮನೆಗೆ ಒಂದು ನಿಗೂಢ ಕಥೆನೇ ಇದೆ. ಹಲವಾರು ವರ್ಷಗಳ ಹಿಂದೆ ಚಿಕ್ಕಮಗಳೂರಲ್ಲಿ ಒಂದು ದೊಡ್ಡ ಕೂಡು ಕುಟುಂಬ ಇರುತ್ತೆ. ಆ ಒಂದು ಜಾಯಿಂಟ್ ಫ್ಯಾಮಿಲಿಯ ಕೊನೆ ಮಗಳೇ ಅಭಿಜ್ಞಾ. ಅಭಿಜ್ಞಾ ಮನೆಯ ಕೊನೆಯ ಮಗಳಾಗಿರೋದ್ರಿಂದ ಅವಳನ್ನ ತುಂಬಾನೇ ಮುದ್ದಾಗಿ ಸಾಕಿರ್ತಾರೆ. ಅವಳ ತಂದೆ ತಾಯಿ ಅವಳಿಗೆ ಎಲ್ಲ ರೀತಿಯಾದ ಫ್ರೀಡಮ್ನ ಕೂಡ ಕೊಟ್ಟಿದ್ರು. ಆದರೆ ಪ್ರೀತಿ ಅನ್ನೋ ವಿಷಯದಲ್ಲಿ ಅವಳಿಗೆ ಅವಳು ಇಷ್ಟಪಟ್ಟಂಥ ಹುಡುಗನ್ನ ಆಯ್ಕೆ ಮಾಡ್ಕೊಳ್ಳುವಂಥ ಆಪ್ಷನ್ ಇರಲಿಲ್ಲ. ಆದರೆ ಅಭಿಜ್ಞಾ ಒಬ್ಬ ಹುಡುಗನ್ನ ತುಂಬಾನೇ ಇಷ್ಟಪಟ್ಬಿಟ್ಟಿರ್ತಾಳೆ. ಅವರಿಬ್ರು ಮದುವೆ ಆಗಬೇಕು ಅನ್ನೋದು ಅವರ ಕನಸಾಗಿರುತ್ತೆ. ಇವ್ರ ತಂದೆ ತಾಯಿ ಹತ್ರ ಇವಳು ಪ್ರೀತಿ ವಿಷಯನ ಹೇಳ್ಕೊಂಡಾಗ ಇವ್ರ ಮನೆಯಲ್ಲಿ ಇದನ್ನ ಯಾರೂ ಒಪ್ಕೊಳ್ಳೋದಿಲ್ಲ. ಅಭಿಜ್ಞಾಗೆ ಈ ಪ್ರೀತಿ ಎಲ್ಲ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಿ ಮನೆಯವರೆಲ್ಲ ಸೇರಿ ಒಬ್ಬ ಹುಡುಗನ್ನ ಕೂಡ ಹುಡುಕಿ ಮದುವೆ ಕೂಡ ಫಿಕ್ಸ್ ಮಾಡಿಬಿಡ್ತಾರೆ. ಅಭಿಜ್ಞಾ ತುಂಬ ಇಷ್ಟಪಡುವಂಥ ತನ್ನ ತಂದೆಯ ಹೆಸರು ಹಾಳಾಗುತ್ತೆ ಅಂತ ಅವಳು ಮದುವೆಗೂ ಕೂಡ ಒಪ್ಕೋತಾಳೆ. ಆ ಮದುವೆನೂ ಕೂಡ ನಡೆಯುತ್ತೆ. ಅವಳ ಮದುವೆ ಆದಮೇಲೆ ಅವಳ ತಂದೆ ಅಭಿಜ್ಞಾಗೆ ಆ ಮನೆಯನ್ನು ಕೊಟ್ಟಿರ್ತಾರೆ. ಮನೆಯವರ ಫೋರ್ಸ್ಗೆ ಪ್ರೀತಿಸಿದವನ್ನ ಬಿಟ್ಟು ಇನ್ನೊಬ್ಬನ್ನ ಮದುವೆ ಆಗಿರ್ತಾಳೆ. ಆದರೆ ಮನಸ್ಸಲ್ಲಿ ಇನ್ನೊಬ್ಬನ ಜೊತೆ ಜೀವನ ಮಾಡುವಂಥ ಯಾವುದೇ ರೀತಿಯಾದ ಆಲೋಚನೆಗಳು ಕೂಡ ಅವಳಿಗೆ ಇರೋದಿಲ್ಲ. ಇದೇ ಕಾರಣಕ್ಕೆ ಅಭಿಜ್ಞಾ ತನ್ನ ಗಂಡನ್ನ ಹತ್ರನೂ ಕೂಡ ಸೇರಿಸ್ಕೊತಾ ಇರಲಿಲ್ಲ. ಈ ಎಲ್ಲ ವಿಷಯಗಳಿಂದ ಇವರಿಬ್ಬರು ನಡುವೆ ತುಂಬಾ ಜಗಳ ಆಗ್ತಾ ಇತ್ತು. ಈ ಜಗಳ ಎಲ್ಲಿವರೆಗೂ ಹೋಗ್ತಿತ್ತು ಅಂತಂದರೆ ಅಭಿಜ್ಞಾ ಪ್ರತಿ ಸಲ ನನಗೆ ಡಿವೋರ್ಸ್ ಬೇಕು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಂಗೆ ಡಿವೋರ್ಸ್ ಕೊಡು ಅಂತ ಹಠ ಮಾಡ್ತಾ ಇದ್ಲು. ಅಭಿಜ್ಞಾ ಮೊದಲೇ ಒಂದು ಹುಡುಗನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ದುಡ್ಡಿನ ಆಸೆಗೆ ಅವಳನ್ನ ಮದುವೆ ಆಗ್ತಾನೆ. ಹೋಗ್ತಾ ಹೋಗ್ತಾ ಇದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಆದರೆ ಅಭಿಜ್ಞಾ ನಂಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಇವರಿಬ್ಬರು ಮಧ್ಯೆ ಇದ್ದಂಥ ಜಗಳ ಅತಿಯಾದಾಗ ಆ ವಿಷಯ ಊರವ್ರಿಗೂ ಕೂಡ ಗೊತ್ತಾಗತ್ತೆ. ಆಗ ಊರಿನ ಜನ ಅಭಿಜ್ಞಾಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಇದರಿಂದ ಅಭಿಜ್ಞಾಗೆ ತುಂಬಾನೇ ಬೇಜಾರಾಗತ್ತೆ. ಇವಳಿಗೆ ಮೆಂಟಲಿ ತುಂಬಾನೇ ಪ್ರೆಷರ್ ಆಗ್ತಾ ಇರತ್ತೆ. ಈ ಪ್ರೆಷರ್ನ ತಡ್ಕೊಳ್ಳೋದಕ್ಕಾಗದೆ ತನ್ನ ತಂದೆ ಹೆಸರು ಹಾಳಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳು ಆ ಮನೆಯ ಒಂದು ರೂಮಲ್ಲಿ ಮಾಡ್ಕೋತಾಳೆ. ಇಷ್ಟೆಲ್ಲ ಆದಮೇಲೆ ಆ ಮನೆಗೆ ಯಾರು ಕೂಡ ಹೋಗೋದಕ್ಕಾಗ್ತಾ ಇರಲಿಲ್ಲ. ಅವಳ ಆತ್ಮ ಇನ್ನೂ ಆ ಮನೇಲಿ ಇದೆ ಅನ್ನೋದು ಆ ಜನರುಗಳ ನಂಬಿಕೆ ಆಗಿತ್ತು. ಇದೆಲ್ಲ ಆಗ್ತಿದ್ದಾಗ ಅಭಿಜ್ಞಾಳ ಗಂಡ ಆ ಮನೇಲಿ ಪೂಜೆ ಮಾಡಿಸ್ತಾನೆ. ಪೂಜೆ ಮಾಡಿಸಿ ಅಲ್ಲಿ ಆತ್ಮ ಇರೋದು ಗೊತ್ತಾದಾಗ ಆ ಆತ್ಮವನ್ನು ಬಂಧನೆ ಮಾಡಿ ಆ ಮನೆಯ ಹಿಂಭಾಗದಲ್ಲಿ ಹೂತಾಕ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ಹರೀಶ್ ಆ ಜಾಗವನ್ನು ಪರ್ಚೇಸ್ ಮಾಡಿದ್ಮೇಲೆ ಗೆಸ್ಟ್ ಹೌಸ್ ಕಟ್ಟಬೇಕು ಅಂತ ಆ ಹಳೆ ಮನೆನ ಹೊಡೆದಾಕ್ತಾನಲ್ವಾ, ಹೊಡೆದಾಕಿದ್ಮೇಲೆ ಅಲ್ಲಿ ಪಾಯ ತೆಗಿಬೇಕಾದ್ರೆ ಈ ಹೂತಾಕಿರುವಂಥ ಮಡಿಕೆಗಳು ಕೂಡ ಸಿಗುತ್ತೆ. ಈ ವಿಷಯ ಹರೀಶ್ಗೆ ಗೊತ್ತಾದರೂ ಕೂಡ ಹರೀಶ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಆ ವಸ್ತುಗಳನ್ನು ಕೆದಕದ ಮೇಲೆ ಮತ್ತೆ ಆ ಜಾಗದಲ್ಲೇ ಆ ಆತ್ಮ ಇದೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಎಷ್ಟೋ ಜನಕ್ಕೆ ಅದರ ಅನುಭವ ಕೂಡ ಆಗಿದೆ. ಆದರೆ ಹರೀಶ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಯಾವಾಗ ಆಕಾಶ್ಗೆ ಮತ್ತು ಶ್ರೇಯಾಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೋ ಆಗ ಹರೀಶ್ ಆ ಮನೆ ಹತ್ರ ವಾಪಸ್ ಬರ್ತಾನೆ. ಹರೀಶ್ ಈ ವಾಮಾಚಾರ, ಈ ದೆವ್ವ ಬಿಡಿಸೋದ್ರ ಬಗ್ಗೆ ಗೊತ್ತಿರೋರ್ನ ಆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋದಾಗ ಅವರು ಆ ಮನೆಯ ಹಿನ್ನೆಲೆ ಬಗ್ಗೆ ಅವನಿಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಹರೀಶ್ ಈಗೇನು ಮಾಡಬೇಕು ಸ್ವಾಮಿಗಳೇ ಹೇಳಿ ಅಂತ ಹೇಳಿದಾಗ ಅವರು ರೀಸೆಂಟ್ಲಿ ಒಂದು ಕಪಲ್ ಬಂದು ಇಲ್ಲಿ ವಾಸವಾಗಿದ್ರು ಅಂತ ನೀನು ಹೇಳ್ತಿದ್ದೆ ಅಲ್ಲ, ಆ ಒಂದು ಹೆಂಗಸನ್ನ ಇಲ್ಲಿ ಕರ್ಕೊಂಬ, ಅವ್ರ ಮೈ ಮೇಲೆ ಇರೋದನ್ನು ನಾವು ಬಿಡಿಸೋಣ ಅಂತ ಹೇಳ್ತಾನೆ. ಹರೀಶ್ ಆಕಾಶ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ವೈಫನ್ನ ಚಿಕ್ಕಮಗಳೂರಿಗೆ ಕರ್ಕೊಂಬರೋದಕ್ಕೆ ಹೇಳ್ತಾನೆ. ಆಗ
ಆಕಾಶ್ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಂಥ ಅವ್ರ ವೈಫ್ಗೆ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿ ಅವಳನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವತ್ತು ಸಂಜೆ ಒಂದು ಪೂಜೆ ಮಾಡ್ತಾರೆ. ಆ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮನೆ ಹಿಂದೆ ಒಂದು ಕಡೆ ಕಟ್ಟಿಗೆಗಳನ್ನೆಲ್ಲ ಹಾಕಿ ಬೆಂಕಿ ಹಚ್ತಾರೆ. ಮನೆ ಹೊರಗಡೆ ಹಚ್ಚಿರುವಂಥ ಬೆಂಕಿಯಿಂದ ಶ್ರೇಯಾ ಮೈಯೆಲ್ಲ ಉರಿಯೋ ರೀತಿ ಅನುಭವ ಆಗುತ್ತೆ. ಆಗ ಎಲ್ರಿಗೂ ಅರ್ಥ ಆಗುತ್ತೆ ಶ್ರೇಯಾ ಮೈಯಲ್ಲಿ ಆ ಆತ್ಮ ಇದೆ ಅಂತ. ಅನ್ಕೊಂಡಂಗೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿ ಇವಳು ಮೈ ಮೇಲೆ ಸೇರ್ಕೊಂಡಿದ್ದಂಥ ಆತ್ಮವನ್ನು ಆಚೆ ತೆಗೆದು ಅದನ್ನು ಬಂದಿ ಮಾಡ್ತಾರೆ. ಬಂದಿ ಮಾಡಿದ ಮೇಲೆ ಹರೀಶ್ ಆ ಜಾಗವನ್ನು ಯಾರಿಗೂ ಕೂಡ ಮಾರೋದಿಲ್ಲ. ಅವನು ಇವತ್ತಿನವರೆಗೂ ಅದೇ ಜಾಗದಲ್ಲಿದ್ದಾನೆ. ಆದರೆ ಈಗ ಅವನಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಆ ಪೂಜೆ ಮಾಡಿದಾಗ ಒಂದಲ್ಲ ಎರಡಲ್ಲ ಎಷ್ಟೆಷ್ಟೋ ರೋಚಕ ಕಥೆಗಳು ಆಚೆ ಬರುತ್ತೆ. ಆ ಮನೆಗೆ ತೊಂದರೆ ಆಗ್ತಾ ಇದ್ದಿದ್ದು ಕೇವಲ ಅಭಿಜ್ಞಳ ಆತ್ಮದಿಂದ ಮಾತ್ರ ಅಲ್ಲ, ಆ ಮನೆಗೆ ಯಾರು ಬರಬಾರ್ದು ಅಂತ ಎಷ್ಟೋ ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥ, ಹಂಗಂದ್ರೆ ವಾಮಾಚಾರ ಮಾಡಿರುವಂಥ ವಸ್ತುಗಳು ಸಿಗ್ತವೆ. ಈ ಅತೃಪ್ತ ಆತ್ಮಗಳ ಪರದಾಟ ಒಂದು ಕಡೆ ಆದರೆ ಮನುಷ್ಯರ ಹುಚ್ಚಾಟ ಇನ್ನೊಂದು ಕಡೆ. ಆತ್ಮಗಳು ತಾವು ಅನ್ಕೊಂಡಿದ್ದು ಪಡ್ಕೊಂಡಿಲ್ಲ ಅಂತ ನಮ್ಮ ಸುತ್ತಮುತ್ತ ಸುತ್ತಾ ಇದ್ರೆ, ಈ ಕಡೆ ಮನುಷ್ಯರು ನನಗಿಂತ ಇನ್ನೊಬ್ರು ಜಾಸ್ತಿ ಬೆಳಿಬಾರ್ದು ಅಂತ ಈ ವಾಮಾಚಾರ ಮಾಟ ಮಂತ್ರ ಅನ್ನೋ ವಿಷನ ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ. ಮುಂದಿನ ವಿಡಿಯೋಗಳಲ್ಲಿ ಅವಶ್ಯಕತೆ ಇದ್ದಾಗ ಈ ವಾಮಾಚಾರ, ಈ ಮಾಟ ಮಂತ್ರ, ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಂತಾರೋ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ರೀತಿಯಾದ ಒಂದು ಹಾಂಟೆಡ್ ಗೆಸ್ಟ್ ಹೌಸ್ಗೆ ಹೋಗುವಂಥ ಧೈರ್ಯ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ಶುರುವಾಗೋದು ಹೊಸ ಅಧ್ಯಾಯ. ಮುಂದಿನ ವಾರದ ಕತೆ ಹೇಳೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.